ಮಕ್ಕಳನ್ನ ಹೊತ್ತು ಬೆಳೆಸಿ ಒಬ್ಬ ಗೃಹಸ್ಥಿಗೆ ಮಾತಾಡುವಂಥದ್ದು. ಇನ್ನುಳಿದ ಸ್ವಾಮೀಜಿಗಳ ಬಗ್ಗೆ ಭಾಳಷ್ಟು ಸ್ವಾಮೀಜಿಗಳ ಬಗ್ಗೆ ನಾನು ಕೇಳಿದ್ದೀನಿ. ಪಾಪ ಅವರ ಕೊನೆಯ ದಿನಗಳಲ್ಲಿ ಒಂದು ನರಕ ಯಾತ್ರೆ ಅನುಭವಿಸಿದ್ದನ್ನು ಯಾರಿಗೂ ಅನುಭವಿಸಲಾರದ ಸ್ಥಿತಿಯನ್ನು ಅವರು ಅನುಭವಿಸಿದ್ದನ್ನು ಇಲ್ಲಿ ಗಮನಿಸಿದಾಗ ನಮ್ಮ ವೆಂಕಟೇಶ ಮೂರ್ತಿ ಅವರು ತುಂಬು ಜೀವನ ನಡೆಸಿದ್ದಾರೆ. ಆದರೂ ಕೊನೆ ಬದುಕಿನಲ್ಲಿ ಒಂದಿಷ್ಟು ಕ್ಯಾನ್ಸರ್ ಆಗಿ ಅವ್ರಿಗೆ ತೊಂದರೆ ಆಗಿದ್ದು, ತ್ರಾಸು ಕೊಟ್ಟಿದ್ದು ಅದೇನು ಸುಳ್ಳಲ್ಲ. ಆ ನೋವುಗಳ ಮಧ್ಯೆ ತಮ್ಮ ಕಾವ್ಯವನ್ನು ರಚಿಸಿ ಕಾವ್ಯ ಲೋಕಕ್ಕೆ ತಮ್ಮ ಕಾವ್ಯ ಕಲಿಕೆಯನ್ನು ಕೊಟ್ಟು ನಿರಂತರ ನಮ್ಮೊಂದಿಗೆ ಉಳಿಯುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಎಸ್ ಎಚ್ ವೆಂಕಟೇಶ ಮೂರ್ತಿ ಅವರು ಅವರ ಒಂದು ಏನಪ್ಪ ಅಂತಂದರೆ ಕಾವ್ಯಕ್ಕೆ ನಮ್ಮನ್ನಷ್ಟೇ ಅಲ್ಲ, ಅವರ ಹೃದಯಕ್ಕೆ ನಮ್ಮನ್ನು ಸಲ್ಲಿಸ್ತಾ ಇಂತಹ ಈ ಕಾವ್ಯಗಳು ನಮ್ಮ ಬದುಕನ್ನು ಸ್ವಚ್ಛಗೊಳಿಸಲಿ, ಜೊತೆ ಸ್ವಚ್ಛಗೊಳಿಸೋಗಿದ್ದು ನಮ್ಮೊಂದಿಗೆ ನಿರಂತರವಾಗಿ ಬದುಕುವ ಒಂದು ಚೈತನ್ಯವನ್ನು ನೀಡಲಿ ಅಂತೇಳಿ ಆ ಚೈತನ್ಯಕ್ಕೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಈ ಸಂದರ್ಭದಲ್ಲೇ ಅವರಿಗೆ ಮತ್ತೂ ನಮ್ಮನ್ನು ಸಲ್ಲಿಸ್ತಾ ನಮಗನಿಸಿದ ಕೆಲವು ಮಾತನ್ನು ಮಾತಾಡಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಅಥವಾ ಇದು ಹೇಳೋದು ತಪ್ಪು. ಯಾಕಂದರೆ ಕವಿಯ ಸಾವಿನಲ್ಲಿ ನಮ್ಮ ಬದುಕನ್ನು ಹುಡುಕ್ಲಿಕ್ಕೆ ಹೋಗೋದು ತಪ್ಪಾಗ್ತದೆ. ಆದರೆ ನಮ್ಮ ಬದುಕಿಗೆ ಮಾತ್ರ ಅವರ ಆದರ್ಶ ಪ್ರಾಯರು ಅನ್ನೋದು ಮಾತ್ರ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.